ಇಂಟೆಲಿಜೆನ್ಸ್ ಬ್ಯೂರೋ ಅಂದರೆ ಗುಪ್ತಚರ ಇಲಾಖೆಯಲ್ಲಿ ಕರೆದಿರುವಂಥ ಹುದ್ದೆಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಹುದ್ದೆ ನೇಮ್ ಬಂದುಬಿಟ್ಟು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಜನರಲ್ ಹುದ್ದೆ ಆಗಿರುತ್ತೆ. ಇದು ಒಟ್ಟು ಹುದ್ದೆಯ ಸಂಖ್ಯೆ ನೋಡೋದಾದರೆ 362 ಹುದ್ದೆ ಆಗಿರುತ್ತೆ. ಹುದ್ದೆಯ ನೇಮ್ ನೋಡೋದಾದರೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಜನರಲ್ ಅಂತ. ಇದಕ್ಕೆ ಸ್ಯಾಲ್ರಿ ನೋಡೋದಾದರೆ 18,000ದಿಂದ 56,900ವರೆಗೆ ಸ್ಯಾಲ್ರಿ ಇರುತ್ತೆ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅಲೋವನ್ಸ್ ಕೂಡ ಇರುತ್ತೆ. ಈ ಹುದ್ದೆಗೆ ಬೇಕಾಗಿರುವ ಕ್ವಾಲಿಫಿಕೇಷನ್ ನೋಡೋದಾದರೆ ಮೆಟ್ರಿಕ್ಯುಲೇಷನ್ ಅಥವಾ ಇಕ್ವಿವ್ಯಾಲೆಂಟ್ ಅಂದರೆ 10ನೇ ತರಗತಿ ಮುಗಿದಿರಬೇಕಾಗಿರುತ್ತೆ. ಇದು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡೋದಾಗಿರುತ್ತೆ. www.mha.govin ಅಥವಾ www.ncsgovernment.in ವೆಬ್ಸೈಟ್ನಲ್ಲಿ ಹೋಗಿ ಅಪ್ಲೈ ಮಾಡೋದಾಗಿರುತ್ತೆ. ಅಪ್ಲೈ ಮಾಡೋ ಡೇಟ್ ಬಂದುಬಿಟ್ಟು 22/11/2025ರಿಂದ 14/12/2025ವರೆಗೆ ಅಪ್ಲೈ ಮಾಡಲು ಅವಕಾಶ ಇರುತ್ತೆ. ಅದೇ ರೀತಿ ಎಕ್ಸಾಮ್ ಫೀಸ್ ನೋಡೋದಾದರೆ ಅಂದರೆ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ 550 ರೂಪಾಯಿ ಇರುತ್ತೆ. ಇತರೆ ಮೇಲ್ ಕ್ಯಾಂಡಿಡೇಟ್ಸ್ ಮತ್ತು ಜನರಲ್ EWS ಮತ್ತು OBC ಕ್ಯಾಂಡಿಡೇಟ್ಗಳಿಗೆ 650 ರೂಪಾಯಿ ಫೀಸ್ ಇರುತ್ತೆ. ಈ ಹುದ್ದೆಗೆ ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 25 ವರ್ಷ ಏಜ್ ಬೇಕಾಗಿರುತ್ತೆ. ಮತ್ತು ಅದೇ ರೀತಿ SC/ST ಅಭ್ಯರ್ಥಿಗಳಿಗೆ 5 ವರ್ಷಗಳು ಮತ್ತು ಇತರೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. ಈ ಹುದ್ದೆಗೆ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ನೋಡೋದಾದರೆ 2 ಥರ ಎಕ್ಸಾಮ್ ಇರುತ್ತೆ. ಟೈರ್ 1 ಮತ್ತು ಟೈರ್ 2 ಅಂತ ಎಕ್ಸಾಮ್ ಇರುತ್ತೆ. ಅದರಲ್ಲಿ ಟೈರ್ 1 ಎಕ್ಸಾಮ್ನಲ್ಲಿ ಆನ್ಲೈನ್ ಮುಖಾಂತರ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇದರಲ್ಲಿ 4 ಭಾಗಗಳಿರ್ತವೆ. ಒಂದು ಜನರಲ್ ಅವೇರ್ನೆಸ್, ಇದಕ್ಕೆ 40 ಮಾರ್ಕ್ಸ್ ಇರುತ್ತೆ. ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್, ಇದಕ್ಕೆ 20 ಮಾರ್ಕ್ಸ್ ಇರುತ್ತೆ. ನ್ಯೂಮೆರಿಕಲ್, ಅನಲೈಟಿಕಲ್ ಅಥವಾ ಲಾಜಿಕಲ್ ಎಬಿಲಿಟಿ ಮತ್ತು ರೀಸನಿಂಗ್ಗಾಗಿ 20 ಅಂಕಗಳಿರ್ತವೆ. ಮತ್ತು ಜನರಲ್ ಇಂಗ್ಲೀಷ್ಗಾಗಿ 20 ಅಂಕಗಳು. ಒಟ್ಟು 100 ಅಂಕಗಳು 100 ಮಾರ್ಕ್ಸ್ಗೆ ಇರುತ್ತವೆ. ಟೈರ್ 2 ಎಕ್ಸಾಮ್ಗೆ ನೋಡೋದಾದರೆ ಇದು ಡಿಸ್ಕ್ರಿಪ್ಟಿವ್ ಟೆಸ್ಟ್ ಆಗಿರುತ್ತೆ. ಇದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಾಂಪ್ರಿಹೆನ್ಷನ್ ಟೆಸ್ಟ್ ಇರುತ್ತೆ. 50 ಮಾರ್ಕ್ಸ್ ಮತ್ತು 50 ಅಂಕಗಳಾಗಿರುತ್ತೆ. ಇದೇ ರೀತಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹುದ್ದೆಗಳ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.